ದಲಿತರ ಸಮುದಾಯದಲ್ಲಿ ಯಾರು ಶ್ರೀಮಂತರೇ ಇಲ್ವಾ? ಎಲ್ಲರೂ ಬಡವರೇನಾ? ಒಕ್ಕಲಿಗ ಸಮುದಾಯ ಎಲ್ಲರೂ ಶ್ರೀಮಂತರು, ಯಾರು ಬಡವರೇ ಇಲ್ಲ. ಲಿಂಗಾಯತ ಸಮುದಾಯ ಯಾರು ಬಡವರೇ ಇಲ್ಲ, ಎಲ್ಲ ಶ್ರೀಮಂತರೇ. ಈ ಜಾತಿ ಪದ್ಧತಿ ಕಿತ್ತಾಕೋವರೆಗೂ, ಅದು ಗೌರ್ಮೆಂಟ್ ಇಂದ ಕಿತ್ತಾಕೋವರೆಗೂ ಈ ಜಾತಿ ಪದ್ಧತಿ ಅನ್ನೋದು ನಡೀತಲೇ ಇರುತ್ತೆ. ಕೊಪ್ಪಳದ ಮರಕುಂಬಿ ಗ್ರಾಮದ 98 ಜನರಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನ, ಕೆಳ ಹಂತದ ಕೋರ್ಟ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಈ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಂಡಂತ ಹೈಕೋರ್ಟ್ ನಿನ್ನೆ 97 ಜನರಿಗೆ ಬೇಲ್ ಕೊಟ್ಟಿದೆ. 97 ಜನರಿಗೆ ಬೇಲ್ ಕೊಟ್ಟಿದ್ದು, ಒಬ್ಬರನ್ನ ಉಳಿಸ್ಕೊಂಡಿದ್ದಾರೆ. A1 ಆರೋಪಿಗೆ ಬೇಲ್ ಸಿಕ್ಕಿಲ್ಲ, ಬೇಲ್ ಕೊಟ್ಟಿಲ್ಲ. ಸ್ನೇಹಿತರೆ, ಈ ಪ್ರಕರಣ ಪಕ್ಕಕ್ಕಿರಲಿ, ಓಕೆ, ಅವರು ಇದನ್ನ ಮಾಡಿದ್ರು, ಬೆಂಕಿ ಹಚ್ಚಿದ್ರು, ಹೋಗಿ ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಈ ದಲಿತರು ಅನ್ನೋ ಪದನ ಏನಕ್ಕೆ ಬಳಸ್ಬೇಕು? ಫಸ್ಟ್ ಆಫ್ ಆಲ್, ದಲಿತರು ಯಾರು? ಸವರ್ಣೀಯರು ಯಾರು? ಏನಕ್ಕೆ ದಲಿತರು ಅಂತಂದ್ರೆ ಮಾತ್ರ ಕೆಳಗಡೆ, ಮಿಕ್ತರೆಲ್ಲ ಮೇಲ್ಗಡೆ, ಆ ಥರ ಏನಕ್ಕೆ ಜನಗಳ ಮನಸ್ಸಲ್ಲಿ ತರ್ತಿರೋದು ಯಾರು? ಯಾಕೆ ಈ ಥರ ತರ್ತಾ ಇದ್ದಾರೆ? ಪದೇ 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 ಎಲೆಕ್ಷನ್ ಬಂತು ಅಂದ್ರೆ ಮುಗೀತು, ನಾವು ದಲಿತರ ಪರ, ನಾವು ಅಲ್ಪಸಂಖ್ಯಾತರ ಪರ, ಬಹುಸಂಖ್ಯಾತರು ಬೇಕಾಗಿಲ್ಲ ಇವ್ರುಗಳಿಗೆ. ಮತ್ತೆ ಬೇರೆ ಜಾತಿ ಅಂತಂದ್ರೆ, ಈಗ ದಲಿತರನ್ನ ಬಿಟ್ಟು ಬೇರೆ ಜಾತಿ, ಈಗ ಅದನ್ನ ಬಂದಿರೋದಕ್ಕೋಸ್ಕರ ಹೇಳ್ತಾ ಇದೀನಿ ನಾನು, ದಲಿತರು ಅಂತ. ದಲಿತರನ್ನ ಬಿಟ್ಟು ಬೇರೆ ಜಾತಿ, ಇವ್ರು ಯಾರಿಗೂ ವ್ಯಾಲ್ಯೂ ಇಲ್ಲ ಅನ್ನೋ ರೀತಿ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬಿಹೇವ್ ಮಾಡ್ತಾ ಇರ್ತವೆ. ನಾವು ನೋಡ್ತಲೇ ಇರ್ತೀವಿ ಯಾವ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ನೋಡ್ತಾ ಇದೀವಿ. ಯಾವುದೇ ಎಲೆಕ್ಷನ್ ಬರ್ಲಿ, ನಾವು ಇವ್ರ ಪರ ಇದೀವಿ, ಅವ್ರ ಪರ ಇದೀವಿ. ಓಕೆ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವ್ರ ಪರ ನೀವು ಇರ್ಬೇಕು ಅನ್ನೋದು ಸತ್ಯ. ಆದ್ರೆ ಎಲ್ಲಾದ್ರಲ್ಲೂ ಜಾತಿಗೆ ಮೀಸಲಾತಿ. ಈ ಮೀಸಲಾತಿಗಳು ಯಾಕೆ ಬೇಕು? ಯಾರು ಬಡವರಿದ್ದಾರೆ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಈ ಜಾತಿ ಧರ್ಮ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಈ ಸಿಸ್ಟಮ್ ಇಂದನೇ ತೆಗೆದಾಕ್ಬಿಟ್ರೆ ಎಲ್ಲರಿಗೂ ಒಳ್ಳೇದಲ್ವಾ? 98 ಜನ, ಒಂದು ಹಳ್ಳಿಲಿ 98 ಜನ ಜೀವಾವಧಿ ಶಿಕ್ಷೆ ಅನುಭವಿಸೋದು ಅಂತಂದ್ರೆ, ಒಂದು ಹಳ್ಳಿಲಿ ಒಂದು 200-300 ಜನ ಇರ್ಬೋದು. ಒಂದು ಸಣ್ಣ ಹಳ್ಳಿ ಅದು. ನಾನು ವಿಡಿಯೋ ನೋಡಿದೆ ಅವ್ರದ್ದು, ಆ ಹಳ್ಳಿಯವ್ರು ಮಾತಾಡೋದು, ಅವರ ಯಾರು ಜೈಲಿಗೆ ಹೋಗಿದಾರೋ ಅವ್ರ ಮನೆಯವ್ರು ಮಾತಾಡಿರೋ ವಿಡಿಯೋಗಳನ್ನ ನೋಡಿದೆ. 98 ಜನ ಜೈಲಿಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಮನೆಯವ್ರು ಎಷ್ಟು ಕಷ್ಟ ಇದೆ. ಊರಲ್ಲಿ ಗಂಡಸ್ರೇ ಇರಲ್ಲ, ಇರಕ್ ಚಾನ್ಸೇ ಇಲ್ಲ. ಊರಲ್ಲಿ ಎಷ್ಟು ಜನ ಗಂಡಸಿದಾರೋ ಅಷ್ಟನ್ನು ಕರ್ಕೋಗಿದ್ದಾರೆ. ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ. 98 ಜನನ ಸೇರಿ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಯಾರ ಹತ್ರನಾರು ವಿಡಿಯೋ ಇದ್ರೆ ಅದನ್ನ, ಅದು ಏನು ಇಲ್ದಲೇ ಅವರು ಶಿಕ್ಷೆ ಕೊಟ್ಟಿರಲ್ಲ. ಓಕೆ, ಈ ಜಾತಿ ಪದ್ಧತಿನ ಉಳಿಸಿರೋರು ಯಾರು ಉಳಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ 100% ರಾಜಕಾರಣಿಗಳ ಸ್ವಾರ್ಥಕ್ಕೋಸ್ಕರನೇ ಈ ಜಾತಿ ಧರ್ಮ, ರಾಜಕೀಯ ಪಕ್ಷಗಳ ಸ್ವಾರ್ಥಕ್ಕೋಸ್ಕರನೇ ಈ ಜಾತಿ ಧರ್ಮನ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಯಾರು ಇದನ್ನ ಮುಚ್ಚಾಕ್ಬೇಕು ಅನ್ಕತ್ತಿಲ್ಲ. ಬಡವರಿಗೆ ಏನೋ ಮೀಸಲಾತಿಗಳನ್ನ ಬಡವರಿಗೆ ಸಿಗ್ಲಿ. ಈಗ ಕೆಳ ಹಂತದಲ್ಲಿ ಯಾರೋ ಒಬ್ರು ಇರ್ತಾರೆ, ಎಲ್ಲಾ ಜಾತಿಗಳು ಸೇರಿದವರು, ಅವರ ಇನ್ಕಮ್ ಎಷ್ಟಿರುತ್ತೆ ಅದನ್ನ ತಿಳ್ಕೊಬಿಟ್ಟು ಆ ತರ ಮಾಡಿದ್ರೆ ಅದೆಲ್ಲರಿಗೂ ಚಂದ. ಅದ್ಬಿಟ್ಟು ನಾವು ದಲಿತರಿಗೆ ಮಾತ್ರ ಕೊಡ್ತೀವಿ, ದಲಿತರು ಅಂತಂದ್ರೆ ಮಾತ್ರ ದಲಿತರು ಅಂತ ಯಾಕೆ ಅನ್ಬೇಕು? ಎಲ್ಲರೂ ಮನುಷ್ಯ ತಾನೆ. ಫಸ್ಟ್ ಆಫ್ ಆಲ್ ಎಲ್ಲರೂ ಮನುಷ್ಯ. ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲಿ ಒಂದು 50 ಜನ ಮಕ್ಳು ಕೂತಿರ್ತಾರೆ. ಅದ್ರೊಳಗೆ ದಲಿತರು ಅನ್ನಿಸ್ಕೊಂಡಂತವ್ರು ಕೆಲವರು ಇರ್ತಾರೆ. ದಲಿತರು ಅಂತ ಕಟ್ಬಿಟ್ಟಿರ್ತಾರಲ್ಲ, ದಲಿತರು ಅನ್ನೋರು ಕೆಲವರು ಇರ್ತಾರೆ, ಆ ಜಾತಿಗೆ ಸೇರಿದವರು. ಈಗ ಆ ಜಾತಿಗೆ ಸೇರಿದವರಿಗೆ ಸ್ಕಾಲರ್ಶಿಪ್ ಬಂದಿರುತ್ತೆ, ಬಂದು ಕರೀತಾರೆ, ಯಾರ್ಯಾರಿದ್ದೀರಾ SC/ST ಇದ್ರವರು, SC/ST ಕಮ್ಯುನಿಟಿಯವ್ರು ಯಾರ್ಯಾರಿದ್ದೀರಾ ಎದಳಿ ಅಂತಾರೆ. ನಮ್ಗೆ ಮಕ್ಳಿಗೆ ಗೊತ್ತೇ ಇರೋದಿಲ್ಲ ಅವ್ರು ಯಾರು, ಅವ್ರ ಜಾತಿ ಏನು, ಅವ್ರ ಧರ್ಮ ಏನು ಯೋಚನೆ ಮಾಡೋದಿಲ್ಲ. ಮಕ್ಳುಗಳು ಅಷ್ಟೇ. ಅವರು ಆಟ ಆಡ್ಬೇಕು, ಅವ್ರ ಜೊತೆ ಪಾಠ ಕಲಿಬೇಕು, ಫ್ರೆಂಡ್ಶಿಪ್ ಮಾಡ್ಬೇಕು, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅವ್ರ ತಲೆ ಒಳಗೆ ತುಂಬದೇ ಈ ಏನಂತಾರೆ ಈ ವ್ಯವಸ್ಥೆ. ಯಾಕೆಂತಂದ್ರೆ ಆ ಮಕ್ಳೊಳಗಡೆ ತುಂಬದೇ ಅವರು ಇವ್ರು SC/ST, ಇವರು ಏನಂತಾರೆ ಕೀಳು ಜಾತಿ, ಇಲ್ಲ ಕೇವಲವಾದ ಜಾತಿ ಅಂತಲ್ಲ ಏನೋ ಅದನ್ನ ತಲೆಗೆ ತುಂಬ್ತಾರೆ. ಅದ್ರ ಅವಶ್ಯಕತೆ ಏನಿದೆ? ನಮಗೆ ಯಾರಿಗೂ ಅದ್ರ ಅವಶ್ಯಕತೆ ಇಲ್ಲ. 98 ಜನಕ್ಕೆ ಆಗ್ಬೇಕು ಅಂತಂದ್ರೆ ಅವ್ರು ಮಾಡಿರೋ ತಪ್ಪಿಗೋಸ್ಕರ ಹೋಯ್ದಾರ. ಅವರು 98 ಜನನೂ ಮಾಡಿರ್ತಾರೆ ಅನ್ನಕ್ಕಾಗಲ್ಲ. ಅದ್ರಲ್ಲಿ ಯಾರು ಮಾಡಿರ್ತಾರೋ ಯಾರು ಮಾಡಿರಲ್ವೋ, ಪಾಪ ಅಮಾಯಕರು ಹೋಗಿ ಸಿಗಾಕೊಂಡಿರ್ತಾರೋ ಅದು ಸೆಕೆಂಡ್ರಿ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ, ಅದು ನಮಗೆ ಸೇರಿದ್ದಲ್ಲ. ಆದ್ರೆ 98 ಜನ ಹೋಗಿ ಸೇರ್ಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಕಾಂಟ್ರಿಬ್ಯೂಷನ್ ಮಾಡುವಂತವ್ರು ರಾಜಕಾರಣಿಗಳು, ಅವರ ಸ್ವಾರ್ಥ. ಅದರಿಂದನೇ ಪಾಪ ಈ ಅಮಾಯಕರು ಹೋಗ್ಬಿಟ್ಟು ಅಲ್ಲಿ ಜೈಲಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. 97 ಜನಕ್ಕೆ ಏನೋ ಬೇಲ್ ಕೊಟ್ಟಿದ್ದಾರೆ. ಇದು ಬೇಲ್ ಅಷ್ಟೇ. ಮತ್ತೆ ಅದು ಪ್ರೂವ್ ಆಗಿ ಮೇಲಂತದ ಕೋರ್ಟ್ ನಲ್ಲಿ ಅದು 97 ಜನದ್ದು ಏನಾದ್ರು ಸಿಕ್ಕಿದ್ರೆ ಸಾಕ್ಷಿಗಳು, ಅದ್ರೊಳಗಡೆ ಕೆಲವರು ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರಬಹುದು. 97 ಜನದಲ್ಲಿ ಅಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಆದ್ರೆ ಈ ತರ ಜಾತಿ ಧರ್ಮಗಳನ್ನ ಬೆಳೆಸ್ಕೊಂತ ಹೋಗ್ತಾ ಇದ್ರೆ
ಯಾವನೊಬ್ಬ ಚೇತನ ಹಿಂಸಾ ಅಂತ ಬರ್ತಾನೆ, ಅವನು ಅವ್ರಿಗೆ ಅದ್ರಲ್ಲೂ ಮೀಸಲಾತಿ ಕೊಡ್ಬೇಕು, ಕ್ರಿಕೆಟ್ ಅಲ್ಲಿ ಮೀಸಲಾತಿ ಕೊಡ್ಬೇಕು. ಈ ಟಾಯ್ಲೆಟ್ ಇರುತ್ತಲ್ಲ, ಟಾಯ್ಲೆಟ್ ಅಲ್ಲಿ ಮೀಸಲಾತಿ ಕೇಳಲ್ವಾ? ಅದ್ರಲ್ಲೂ ಕೇಳ್ಬೋದಲ್ಲ, ಮೀಸಲಾತಿ ಬೇಕೇ ಬೇಕು ಟಾಯ್ಲೆಟ್ಗೆ ಹೋಗೋರಿಗೆ ಅಂತ, ಪಬ್ಲಿಕ್ ಟಾಯ್ಲೆಟ್ಗೆ ಹೋಗೋಂಥವ್ರಿಗೆ ಮೀಸಲಾತಿ ಕೊಡ್ಲೇಬೇಕು. ಅದರ ಕೇಳೋದಲ್ಲ, ಯಾಕೆ ಕೇಳಲ್ಲ? ಅವಶ್ಯಕತೆ ಇಲ್ಲ. ಅದು ಯಾಕೆ ಅಂತಂದ್ರೆ ಲಾಭ ಎಲ್ಲಿದೆ ಅನ್ನೋದನ್ನ ನೋಡಿ ಮಾತಾಡ್ತಾರೆ. ಲಾಭ ಎಲ್ಲಿದೆ ಅದನ್ನ ನೋಡಿ ಮಾತಾಡ್ತಾರೆ. ಅದಕ್ಕೆ ಲಾಜಿಕ್ ಇರೋ ಅವಶ್ಯಕತೆ ಇಲ್ಲ, ಏನು ಇರೋ ಅವಶ್ಯಕತೆ ಇಲ್ಲ. ಏನ್ ಬೇಕಾದ್ರೂ ಮಾತಾಡ್ಬೋದು, ಅವಶ್ಯಕತೆ ಇಲ್ದಿರೋ ಮಾತು ಏನ್ ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ಈ ಯಾರ್ಯಾರು ನಾವು ಸಾಮಾನ್ಯ ಜನಗಳು ಏನ್ ಮಾಡ್ಬೇಕು ಅಂತಂದ್ರೆ, ಈ ಜಾತಿ ಧರ್ಮ ನೋಡಬಾರ್ದು. ಈ ನೋಡೋದ್ರಿಂದಾನೇ ತುಂಬಾ ಈ ತರ ವಿಚಾರಗಳು 2014ರಲ್ಲಿ ನಡೆದಿರೋದು, ಇವಾಗಲ್ಲ, 2014 10 ವರ್ಷದ ಹಿಂದೆ ನಡೆದಿರೋದು. 10 ವರ್ಷ ಹಿಂದೆ ನಡೆದಿರೋ ಕೇಸ್ನ ಇವಾಗ ಮುಂದೆ ತಗೊಬಂದು ಅದನ್ನ ಇವ್ರನ್ನ 98 ಜನನ ಅರೆಸ್ಟ್ ಮಾಡಿ ಕರ್ಕೋಗಿದ್ದಾರೆ. ಅವಾಗ ಏನ್ ಪರಿಸ್ಥಿತಿ ಇತ್ತು ಜಾತಿ ಧರ್ಮದಲ್ಲಿ, ಇವಾಗಲೂ ಅದೇ ಪರಿಸ್ಥಿತಿ ಇದೆ. ಏನು ಚೇಂಜಸ್ ಇಲ್ಲ. ಏನು ಚೇಂಜಸ್ ಆಗಕ್ಕೆ ಈ ರಾಜಕಾರಣಿಗಳು ಬಿಡೋದಿಲ್ಲ. ಅದಕ್ಕೆ ಹೇಳ್ತಿರೋದು ಸ್ನೇಹಿತರೆ, ಜಾತಿ ಧರ್ಮಗಳನ್ನ ನೋಡಕ್ ಹೋಗ್ಬಾರ್ದು. ಎಲ್ಲಿ ನೋಡ್ಬೇಕು, ನಮ್ಮ ಮನೆ ಒಳಗಡೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಏನೈತೆ ಅದನ್ನ ನಡ್ಸ್ಕೊ ಹೋಗ್ಬೇಕಷ್ಟೇ. ಪೂಜಾ ಪದ್ಧತಿ ಕೆಲವ್ರದ್ದು ಬೇರೆ ತರ ಇರುತ್ತೆ, ಇನ್ನೊಬ್ರದ್ದು ಬೇರೆ ತರ ಇರುತ್ತೆ. ಯಾರು ನೋಡಕ್ ಹೋಗ್ಬಾರ್ದು ಅದನ್ನ. ಅವ್ರವ್ರು ಒಳಗಡೆ ಏನಾರು ಇರ್ಲಿ, ಹೊರಗಡೆ ಮಾತ್ರ ನಾವು ಎಲ್ಲರೂ ಒಂದೇ ಅನ್ನೋ ತರನೇ ಜೀವನ ಮಾಡ್ಬೇಕು. ಅದು ಎಲ್ಲರ ಜವಾಬ್ದಾರಿ, ಅದು ಎಲ್ಲರ ಕರ್ತವ್ಯ, ಮಾಡ್ಲೇಬೇಕಾದಂತ ವಿಷಯ. ಹೊರಗಡೆ ಬಂದು ಜಾತಿ ಧರ್ಮ ಅಂತ ಮಾಡಿ ಏನು ಸಿಕ್ಕಲ್ಲ. ಇದರಿಂದ ಯಾವ ಜಾತಿನೂ ಕೇಳಲ್ಲ, ಯಾವ ಜಾತಿನೂ ಮೇಲಲ್ಲ. ಎಲ್ಲರೂ ಒಂದೇ ಇಲ್ಲಿ. ಅದನ್ನ ಎಲ್ಲರೂ ಒಂದೇ ಅನ್ನೋದನ್ನ ಸರ್ಕಾರಗಳು ಏನಿದಾವೆ, ಈ ಸರ್ಕಾರಗಳು ಜನಕ್ಕೆ ಫೀಲ್ ಮಾಡಿಸ್ಬೇಕು. ಅದು ಅವ್ರ ಜವಾಬ್ದಾರಿ. ಏನಕ್ಕೆ ಮೀಸಲಾತಿ ಏನು ಕೊಡ್ಬೇಕು? ನಾನಂತೂ ಮೀಸಲಾತಿ ವಿರೋಧಿ. ನಾನು ಮೀಸಲಾತಿ ಕೊಡ್ಲೇಬಾರ್ದು. ಏನು ಕೊಡ್ಬೇಕು ಮೀಸಲಾತಿನ? SC/ST ಗಳಿಗೆ ಮೀಸಲಾತಿ ಕೊಡಬಾರ್ದು. ಕೆಲವು ಒಳ ಮೀಸಲಾತಿ ಅದು ಇದು ಅಂತ ಕೊಡ್ತಾರೆ ಬೇರೆ ಜಾತಿಗಳಿಗೆ. ನಮ್ಮ ಒಕ್ಕಲಿಗ ಜಾತಿಗೂ ಇರ್ಬೋದು ಮೀಸಲಾತಿ, ಅದು ಇದು. ಯಾಕೆ ಕೊಡ್ಬೇಕು? ಬಡವರಿಗೆ ಸಿಗ್ಬೇಕಷ್ಟೇ. ಮೀಸಲಾತಿ ಯಾರಿಗಿರ್ಬೇಕು? ಅಲ್ಪಸಂಖ್ಯಾತರು ಅಂತ ಮೀಸಲಾತಿ ಕೊಡಬಾರ್ದು. ಯಾವ ಭಾರತ ದೇಶದಲ್ಲಿ ಯಾವ ಅಲ್ಪಸಂಖ್ಯಾತರು ಕಷ್ಟದಲ್ಲಿ ಇಲ್ಲ. ಯಾವ ಮೇಲ್ವರ್ಗ ಅಂತ ಮೇಲ್ಜಾತಿ ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ ಅವ್ರು ಯಾರು ಅವರೆಲ್ಲರೂ ಶ್ರೀಮಂತರಲ್ಲ. ಅದ್ರಲ್ಲೂ ಬಡವರು ಇದ್ದಾರೆ, ಇದ್ರಲ್ಲೂ ಬಡವರು ಇದ್ದಾರೆ. ಬಡವರಿಗೆ ಕೊಡಿ, ಯಾರಿಗಿಲ್ಲ ಅವ್ರಿಗೆ ಕೊಡಿ. ಜಾತಿ ಅನ್ನೋದೊಂದು ಇದೆ ಅಂತ ಈಗ SC/ST ಸಮುದಾಯದಲ್ಲಿ, ದಲಿತರ ಸಮುದಾಯದಲ್ಲಿ ಯಾರು ಶ್ರೀಮಂತರೇ ಇಲ್ವಾ? ಎಲ್ಲರೂ ಬಡವರೇನಾ? ಒಕ್ಕಲಿಗ ಸಮುದಾಯ ಎಲ್ಲರೂ ಶ್ರೀಮಂತರು, ಯಾರು ಬಡವರೇ ಇಲ್ಲ. ಲಿಂಗಾಯತ ಸಮುದಾಯ ಯಾರು ಬಡವರೇ ಇಲ್ಲ, ಎಲ್ಲ ಶ್ರೀಮಂತರೇ. ಈ ಜಾತಿ ಪದ್ಧತಿ ಕಿತ್ತಾಕವರೆಗೂ, ಅದು ಗೌರ್ಮೆಂಟ್ ಇಂದ ಕಿತ್ತಾಕವರೆಗೂ ಈ ಜಾತಿ ಪದ್ಧತಿ ಅನ್ನೋದು ನಡೀತಲೇ ಇರುತ್ತೆ, ನಡ್ಕೊಂಡು ಹೋಗ್ತಲೇ ಇರುತ್ತೆ, ಮುಂದೆ 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 ಹೋಗ್ತಾನೆ ಇರುತ್ತೆ. ಏನು ವ್ಯತ್ಯಾಸ ಇರಲ್ಲ. ಅದಕ್ಕೆ ಜಾತಿ ಮೀಸಲಾತಿ ಕೊಡ್ತೀವಿ, ಮೀಸಲಾತಿಗೋಸ್ಕರ ಹೋರಾಟಗಳು ಎಂತೆಂತ ಹೋರಾಟಗಳು ಮಾಡೋದು ಅವಶ್ಯಕತೆ ಇದೆಯಾ? ಆ ಸಮುದಾಯದ ಓಟಿಗೋಸ್ಕರ ನೀವು ಹೋಗ್ಬಿಟ್ಟು ನಾನು ಓಟ್ ಹಾಕಿ ನನಗೆ ನಾವು ಮೀಸಲಾತಿ ತಗೊಬರ್ತೀವಿ ನಮ್ಮ ಜಾತಿಗೆ ನಮ್ಮ ಧರ್ಮಕ್ಕೆ ಅನ್ನೋ ತರ ನಿಂತ್ಕೊಬಿಟ್ರೆ ಬಡವ್ರು ಏನಾಗ್ಬೇಕು? ಬಡವರಿಗೆ ತಾನೇ ಬೇಕಾಗಿರೋದು ಮೀಸಲಾತಿ ಅನ್ನೋಂಥದ್ದು. ಯಾರಿಗೆ ಮನೆ ಇರಲ್ಲ ಅವ್ರಿಗೆ ಮನೆ ಕೊಡಿ, ಯಾರಿಗೆ ಅನ್ನ ಇರಲ್ಲ ಅವ್ರಿಗೆ ಅನ್ನ ಕೊಡಿ. ಇದ್ದವರಿಗೆ ತಗೊಂಡೋಗಿ ಆಗ್ತಾ ಇದ್ರೆ ಇಲ್ಲದೆ ಇದ್ದವ್ರು ಏನ್ ಮಾಡ್ಬೇಕು? ಪ್ರಜಾಪ್ರಭುತ್ವ ಅನ್ನೋ ಕಾನ್ಸೆಪ್ಟೇ ಹಾಳಾಗೋಗ್ಬಿಡುತ್ತೆ. ಸದ್ಯಕ್ಕೆ ಅದೇ ಆಗ್ತಿರೋದು. ಜಾತಿ 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 ಈ ತರ ಜಾತಿ ವಿಷಯದಿಂದನೇ 98 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗಿದ್ದು. ಆ ಜಾತಿ ಅನ್ನೋದನ್ನ ತಲೆಗೆ ತುಂಬಿದ್ದಕ್ಕೆ 98 ಜನ ಹೋಗಿ ದಲಿತರ ಮನೆ ಸುಟ್ಟಿದ್ದು. ಆ ದಲಿತರ ಮನೆ ಸುಡ್ಬೇಕಂತ ಮನಸ್ಥಿತಿ ಅವ್ರಿಗೆ ಬಂದಿದೆಯಲ್ಲ, ಅದನ್ನ ಬೆಳೆಸ್ತಾ ಇದ್ದಾರೆ. ಮುಂದೆ ಪೀಳಿಗೆ ಬೆಳೆಸ್ತಲೇ ಇದ್ದಾರೆ, ಎಲ್ಲಾ ಪೀಳಿಗೆಗೂ ಬೆಳೆಸ್ತಾನೆ ಇದ್ದಾರೆ. ಎಲ್ಲರ ಮನಸ್ಸಲ್ಲೂ ಅವ್ರ ದಲಿತರು, ನಾವು ಮೇಲ್ಜಾತಿ ಕೀಳು ಜಾತಿ ಅದು ಇದು. ಈ ರಾಜಕಾರಣಿಗಳು ಯಾರನ್ನೂ ಉದ್ಧಾರ ಆಗಕ್ ಬಿಡಲ್ಲ ಅನ್ಸುತ್ತೆ. ಮನುಷ್ಯ ನಡೆಯೋ ದಾರಿಲಿ ಹುಲ್ಲುಟ್ಟಲ್ಲ ಅಂತ ಹೇಳ್ತಾರಲ್ಲ, ಆ ತರ ಈ ರಾಜಕಾರಣಿಗಳು ಇರೋ ಜಾಗದಲ್ಲಿ ಯಾರು ನೆಮ್ಮದಿಗಿರಕ್ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ನನ್ನ ಒಪಿನಿಯನ್. 98 ಜನ ಜೈಲಿಗೆ ಹೋಗಿ ಬಂದಿದ್ದಂತ ವಿಚಾರದಲ್ಲಿ ರಾಜಕಾರಣಿಗಳದ್ದೇ ಸಿಂಹಪಾಲು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.